ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕಾಂತು ಕಲ್ಪನಾ ಲೈಫ್ ಸ್ಟೈಲ್. ನಾವು ಹರಿಶ್ಚಂದ್ರಗಢದ ಕೇದಾರನಾಥ ಟೆಂಪಲ್ ಮತ್ತು ಶಿವಲಿಂಗಕ್ಕೆ ವಿಸಿಟ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇದು ನಾವು ಹೋಗ್ತಕ್ಕಂಥ ಚಾರಣ ಜಾಗ. ಈ ಜಾಗ ಬಂದು ಅಹಮದ್ನಗರದಿಂದ ಹತ್ರ ಇರತಕ್ಕಂಥ ಜಾಗ. ಶಿರಡಿಯಿಂದ 108 ಕಿಲೋಮೀಟರ್ ಇರತಕ್ಕಂಥ ಜಾಗ. ಈ ಜಾಗಕ್ಕೆ ನಾವು ಮತ್ತು ನಮ್ಮ ಗೆಳೆಯ ಸ್ನೇಹಿತ ಮಂಜು ಅವರ ಜೊತೆ ಹೋಗಿದ್ದೇವೆ ಚಾರಣಕ್ಕೆ. ಶಿರಡಿ ದರ್ಶನವಾದ ತಕ್ಷಣ ಈ ಜಾಗಕ್ಕೆ ಹೋಗಿದ್ದೇವೆ. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು 108 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಹರಿಶ್ಚಂದ್ರಗಢ ಕೇದಾರನಾಥೇಶ್ವರ ಟೆಂಪಲ್. ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ನಮಗೆ ಸಿಕ್ಕಂಥ ಇದ್ದ ಘಾಟ್ ಸೆಕ್ಷನ್. ಇದರಲ್ಲಿ ಮೊದಲು ನಮಗೆ ಕೇದಾರನಾಥ ಮಂದಿರ ದರ್ಶನವಾದ ತಕ್ಷಣ ಆನಂದ ಬಾಷ್ಪ. ಇದಾದ ತಕ್ಷಣ ನಾವೆಲ್ಲ ಪಟ್ಟಂಥ ಖುಷಿನೇ ಬೇರೆ. ಯಾಕೆಂದರೆ 5 ಕಿಲೋಮೀಟ್ರು ಸತತ ನಡೆದು ಬಂದು ನಾವು ಈ ಪ್ಲೇಸನ್ನು ರೀಚ್ ಆಗಿದ್ದೇವೆ ಸ್ನೇಹಿತರೆ. ಇವರು ನಮ್ಮ ಗೆಳೆಯ ಮಂಜುನಾಥ್. ಅದಾದ ತಕ್ಷಣ ನಾವು ನೆಕ್ಸ್ಟು ಮಂದಿರ ದೇವಸ್ಥಾನದ ಪಕ್ಕ ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಲ್ಲಿ ನೋಡಿದಾಗ ನಮಗೊಂದು ಆಶ್ಚರ್ಯ ಏನೆಂದರೆ, ಇದು ಮಂದಿರ ಬಂದುಬಿಟ್ಟು ಚಾರಣಕ್ಕೆ ಹೇಳಿ ಮಾಡಿಸ್ತಕ್ಕಂಥ ಜಾಗ ಮಂದಿರ ಸ್ನೇಹಿತರೆ. ಇದು ಕೇದಾರನಾಥ್ ಟೆಂಪಲ್ ಅಂತ ಒಂದು ಹರಿಶ್ಚಂದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನಂತಂದರೆ, ಇದು ತುಂಬ ಹಳೆಯ ಕಾಲದ್ದು ಮತ್ತು ಇಲ್ಲಿ ಯಾವುದೇ ಥರದ ಪೂಜಾರಿಗಳಿಲ್ಲ. ಇದು ಬಂದ್ಬಿಟ್ಟು ನಾವಾಗೆ ಪೂಜೆ ಮಾಡಿ ದರ್ಶನ ಪಡಿತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಶಿವನ ಲಿಂಗವೂ ಉಂಟು. ಈ ಲಿಂಗದಲ್ಲಿ ಟೋಟಲ್ ನಮಗೆ 4 ಲಿಂಗಗಳು ಕಂಬಗಳು ಉಂಟು. ಆ ಕಂಬದಲ್ಲಿ ಒಂದು ಕಂಬ ಮಾತ್ರ ಉಳಿದಿದ್ದು, 3 ಕಂಬಗಳು ಬಿದ್ದೋಗಿದೆ ಸ್ನೇಹಿತರೆ. ಇದು ಉಳಿದಿರೋದು ಒಂದು ಕಲಿಯುಗದ ಕಂಬ ಮಾತ್ರ ಉಳಿದಿದೆ ಸ್ನೇಹಿತರೆ. ಈ ಲಿಂಗವು ಬಹಳ ದೊಡ್ಡದಾಗಿದ್ದು, ಇದು ನೀರಿನಲ್ಲಿ ತುಂಬಿದಂಥ ಲಿಂಗವಾಗಿದೆ ಸ್ನೇಹಿತರೆ. ಈ ಲಿಂಗಕ್ಕೆ ದರ್ಶನ ಮಾಡಲು ನಾವು ನೀರಿನಲ್ಲಿ ಬಟ್ಟೆ ಕಳೆದು ಹೋಗಬೇಕಾಗುತ್ತದೆ. ಪ್ಲಸ್ ಅಲ್ಲಿ ದರ್ಶನ ಆದ ತಕ್ಷಣ